ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ತುಂಬಾ ಮಳೆ ಬರ್ತಾ ಇದೆ. ಮಳೆ ಅಂತಂದ್ರೆ ಹೆಂಗೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಮಲೆನಾಡಲ್ಲಿ ಮಳೆಗಾಲ ಬಂದ್ರೆ ತುಂಬಾನೇ ಕಷ್ಟ. ಸಖತ್ತು ಚಳಿ, ಬಿಸಿ ಬಿಸಿ ತಿನ್ನಂಗಾಗುತ್ತೆ, ಮಲ್ಗಂಗಾಗುತ್ತೆ. ಮಳೆಗಾಲ ಬಂದ್ರು ಅಂತೂ ಹೇಳಂಗೆ ಇಲ್ಲ. ಓಕೆ, ಕ್ವಾಟ್ಲಾಕಿಟ್ ಸೀಸನ್ 2 ನ ಸಾಟರ್ಡೆ ಸಂಡೇ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ ಮುಂದೆ ಬಂದಿದ್ದೀನಿ. ಕೆವು ಕೇಕ ಸೂಪರ್ ಆಗಿತ್ತು ಎಪಿಸೋಡ್. ನೆಕ್ಸ್ಟ್ ಲೆವೆಲ್ ಎಕ್ಸ್ಟ್ರಾಡಿನರಿ ಎಪಿಸೋಡ್. ನನ್ಗಂತೂ ತುಂಬಾ ಖುಷಿ ಆಯ್ತು. ಓಕೆ ನೋಡಿ, ನಾವು ಮಾಡ್ತೀನಿ ಅಂತ ನಾನು ಒಪ್ಕೊಂಡ ಮೇಲೆ, ನಾನು ರಿವ್ಯೂ ಮಾಡ್ತೀನಿ ಅಂತ ಒಪ್ಕೊಂಡ ಮೇಲೆ ನಾನು ಹಿಂದೆ ಸರಿಯೋ ಮಾತೇ ಇಲ್ಲ. ಕೊಟ್ಲೆ ಕಿಚನ್ ಸೀಸನ್ 2 ನ ನಾನು ಪ್ರತಿ ವಾರ ನೋಡ್ತಾ ಇದ್ದೀನಿ. ಪಾಯಿಂಟ್ ಟು ಪಾಯಿಂಟ್ ನಿಮ್ ಮುಂದೆ ತರ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪ ಲೆಂತ್ ಇರುತ್ತೆ, ಯಾಕೆಂದ್ರೆ ಎಲಿಮಿನೇಷನ್ ವೀಕು. ಹಾಗಾಗಿ ಕೊನೆ ತನಕ ನೋಡಿ, ಈ ವಿಡಿಯೋನ ಲೈಕ್ ಮಾಡಿ ಅಂತೀನಿ. ಕ್ವಾಟ್ಲೆ ಕಿಚನ್ ಸೀಸನ್ 2 ನಮ್ಮ ಸುಷ್ಮಾ ಅವರು ಎಂದಿನಂತೆ ಸೂಪರ್ ಸಾಂಗು, ಸೂಪರ್ ಸ್ಟೆಪ್ ಒಟ್ಟಿಗೆ ನಮ್ಮ ಸುಷ್ಮಾ ಅವರು ಎಂಟ್ರಿ ಕೊಡ್ತಾರೆ. ಅದಾದ ನಂತರ ಕ್ವಾಟ್ಲೆ ಕಿಚನ್ ಸೀಸನ್ 2 ನ ಜಡ್ಜ್ಗಳಾದಂತಹ ನಮ್ಮ ಕೌಶಿಕ್ ಶಂಕರ್ ಮತ್ತು ನಮ್ಮ ಮೇಘನ ರಾಜ್ ಅವ್ರನ್ನ ವೆಲ್ಕಮ್ ಮಾಡ್ತಾರೆ ನಮ್ಮ ಸುಷ್ಮಾ ಅವರು. ಅದಾದ ನಂತರ ಒಂದೊಂದೇ ಕಂಟೆಸ್ಟೆಂಟ್ಗಳು ಫಟಾಫಟ್ 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 ಆಯ್ತಾ ಒಂದು ಹಾಡನ್ನ ಹಾಕ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತು ಆ ಹಾಡು ಎಷ್ಟು ಫೇಮಸ್ ಅನ್ನೋದು. ಹುಬ್ಬಳ್ಳಿಯ ಶರದಾಗ ಎಂತ ಬುಗುಡಿ ಅನ್ನೋ ಒಂದು ಸಾಂಗ್ ನಮ್ಮ ಶಿವರಾಜ್ ಕುಮಾರ್ ಅದರಲ್ಲಿ ಸಖತ್ ಸ್ಟೆಪ್ ಹಾಕಿರ್ತಾರೆ. ಆ ಹಾಡನ್ನ ಹಾಕ್ತಾರೆ. ಪ್ರತಿಯೊಬ್ರು 5 ಕುಕ್ಕುಗಳು ಬರಕ್ಕೆ ಸ್ಟಾರ್ಟ್ ಆಗ್ತಾರೆ. ಫಸ್ಟ್ ಬಂದಂತಹ ಕುಕ್ಕು ಸಮೀಕ್ಷಾ ಅವರು, 2 ಸೆಕೆಂಡ್ ಬಂದಂತಹ ಕುಕ್ಕು ನಮ್ಮ ಭವಿಷ್ಯ ಅವರು, ಥರ್ಡ್ ಬಂದಂತಹ ಕುಕ್ಕು ಮೇಘ ಅವರು, ಫೋರ್ತ್ ಬಂದಂತಹ ಕುಕ್ಕು ತಾಂಡವ್ ಅವರು, ಫಿಫ್ತ್ ಬಂದಂತಹ ಕುಕ್ಕು ರಕ್ಷಿತಾ ಶೆಟ್ಟಿ ಅವರು. ರಕ್ಷಿತಾ ಶೆಟ್ಟಿ ಹುಬ್ಬಳ್ಳಿಯ ಶಹರದಾಗ ಆ ಹಾಡಿಗೆ ಸಕ್ಕ ಸ್ಟೆಪ್ ಹಾಕ್ತಾರೆ. ನನಗದು ತುಂಬಾ ಇಷ್ಟ ಆಗುತ್ತೆ. ಆ ಸ್ಟಾಮಿನಾ ಏನಿದೆ ರಕ್ಷಿತಾ ಶೆಟ್ಟಿ ಪ್ರತಿ ಸಾಂಗಿಗೂ ಸಖತ್ ಸೇಮ್ ಆ ಹುಬ್ಬಳ್ಳಿಯ ಶಹರದಾಗ ಹೆಂಗೆ ಸ್ಟೆಪ್ ಇದೆ ಆಯ್ತಾ, ಆ ಒಂದು ಟಪ್ಪಾಂಗುಚ್ಚಿ ಸ್ಟೆಪ್ ಅದನ್ನ ರಕ್ಷಿತಾ ಅವ್ರು ಹಾಕ್ತಾರೆ. ಅದನ್ನ ಸುಷ್ಮಾ ಅವ್ರು ಗಮನಿಸಿ, ಏನು ರಕ್ಷಿತಾ ಈ ತರ ನಿಮ್ಗೆ ಎನರ್ಜಿ, ನೀನು ಯಾವ ಸಾಂಗ್ ಹಾಕಿದ್ರು ಬರತ್ತಿಗೆ ಒಳ್ಳೆ ಎನರ್ಜಿಯಾಗಿ ಸಾಂಗ್ ಅನ್ನ ಡ್ಯಾನ್ಸ್ ಮಾಡ್ಕೊಂಡ್ ಬರ್ತೀಯ ನೀನು, ಎಲ್ಲ ಸಾಂಗಿಗೂ ಒಳ್ಳೆ ಸ್ಟೆಪ್ ಹಾಕ್ತೀಯ ನೀನು ಅಂತ ಹೇಳಿ ನಮ್ಮ ಸುಷ್ಮಾ ಅವ್ರು ಕೂಡ ಹೇಳ್ತಾರೆ. ಅದಾದ ನಂತರ ಸುಷ್ಮಾ ಅವ್ರು ಹೇಳ್ತಾರೆ, ಈ ವೀಕು ಎಲಿಮಿನೇಷನ್ ಪ್ರಕ್ರಿಯೆ ಇದೆ, ಎಲಿಮಿನೇಟ್ ಆಗ್ತಾರೆ ಈ ವೀಕು ಒಬ್ರು. ಹಾಗಾಗಿ ದಯವಿಟ್ಟು ಎಲ್ಲರೂ ಸೂಪರ್ ಆಗಿ ಕುಕ್ ಮಾಡಿ ಅಂತ ನಮ್ಮ ಸುಷ್ಮಾ ಅವರು ಕುಕ್ಕುಗಳಿಗೆ ಹೇಳ್ತಾರೆ. ಎಲ್ಲರೂ ಈ ವೀಕ್ ಸಖತ್ತಾಗಿ ಕುಕ್ ಮಾಡಿ, ಇಲ್ಲ ಅಂದ್ರೆ ಡೇಂಜರ್ ಝೋನಿಗೆ ಹೋಗ್ತೀರಾ, ಇಲ್ಲ ಮನೆಗೆ ಹೋಗ್ತೀರಾ ಅನ್ನೋ ನಮ್ಮ ಸುಷ್ಮಾ ಅವ್ರು ಹೇಳ್ತಾರೆ. ಅದಾದ ನಂತರ ಈ ಒಂದು ವೀಕಿನ ಥೀಮ್ ಬಂದ್ಬಿಟ್ಟು ಸ್ವರ್ಗ ನರಕ ಥೀಮ್. ಅಂದ್ರೆ ಸ್ವರ್ಗ ನರಕ ಥೀಮ್ ಅಂತಂದ್ರೆ ಕ್ವಾಟ್ಲೆಗಳು ಏನಿದ್ದಾರೆ, ಸ್ವರ್ಗ ಅಂದ್ರೆ ಚೆನ್ನಾಗಿ ಒಂಥರ ದೇವತೆಗಳ ತರ ಒಂದ್ ಒಳ್ಳೆ ರೀತಿ ಡ್ರೆಸ್ ಮಾಡ್ಕೊಂಡ್ ಬರ್ತಾರೆ. ನರಕ ಅಂದ್ರೆ ರಾಕ್ಷಸಗಳ ತರ ಇದು ಮಾಡ್ಕೊಂಡು ಅಂದ್ರೆ ಮೇಕಪ್ ಮಾಡ್ಕೊಂಡ್ ಬರ್ತಾರೆ. ಅದೇ ಸ್ವರ್ಗ ನರಕ ಥೀಮ್ ಈ ವೀಕು. ಇದಾದ ನಂತರ ಕ್ವಾಟ್ಲೆಗಳ ಆಯ್ಕೆ ಹೆಂಗಪ್ಪ ಅಂತಂದ್ರೆ, ಮಡಕೆ ಒಳಗಡೆ ಒಂದು ಕಲರ್ ಮತ್ತೆ ಅವರ ಫೋಟೋನ ಇಟ್ಟಿರ್ತಾರೆ. ಆ ಮಡಕೆ ಒಳಗಡೆ ಕೈ ಹಾಕಿ ಇರುವ ವಸ್ತುಗಳನ್ನ ತೆಗಿಬೇಕು. ಆ ವಸ್ತುಗಳು ನರಕಕ್ಕೆ ಸಂಬಂಧಪಟ್ಟಿದ್ದಾಗಿದ್ದರೆ ನರಕದ ಒಂದು ಗೆಟಪ್ ಅಲ್ಲಿ ಇರುವಂತಹ ಕ್ವಾಟ್ಲೆ ಬರ್ತಾರೆ. ಸ್ವರ್ಗದ ವಸ್ತು ಸಿಕ್ಕಿದ್ರೆ ಸ್ವರ್ಗದ ಗೆಟಪ್ ಅಲ್ಲಿ ಇರುವಂತಹ ಕ್ವಾಟ್ಲೆ ಇವರಿಗೆ ಸಿಗ್ತಾರೆ ಅನ್ನೋದನ್ನ ನಮ್ಮ ಸುಷ್ಮಾ ಅವರು ಹೇಳ್ತಾರೆ. ಫಸ್ಟ್ ಕ್ವಾಟ್ಲೆನ ಸೆಲೆಕ್ಟ್ ಮಾಡ್ಕೊಳಕ್ಕೆ ಬರೋ ಅಂತವ್ರು ಯಾರಪ್ಪ ಅಂದ್ರೆ ನಮ್ಮ ಭವಿಷ್ಯ ಅವ್ರು ಬರ್ತಾರೆ. ನಮ್ಮ ಭವಿಷ್ಯ ಅವರು ಕ್ವಾಟ್ಲೆನ ಸೆಲೆಕ್ಟ್ ಮಾಡ್ಕೊಳಕ್ಕೆ ಬಂದ ತಕ್ಷಣ ಅವರಿಗೆ ಆಯ್ತಾ ಶಾಕ್ ಆಗೋಗ್ಬಿಡುತ್ತೆ. ಯಾಕೆ ಅಂತಂದ್ರೆ ನಾಗವಲ್ಲಿ ರೂಪದಲ್ಲಿ ನಮ್ಮ ನವಾಜರ್ ಬರ್ತಾರೆ. ನಾಗವಲ್ಲಿ ರೂಪದಲ್ಲಿ ಔಲ ಅನ್ಕೊಂಡು ನಾಗವಲ್ಲಿ ರೂಪದಲ್ಲಿ ಬರ್ತಾರೆ. ನಮ್ಮ ನವಾಜರ್ ಬರ್ತಾರೆ. ಭವಿಷ್ ಮತ್ತು ನವಾಜರ್ ಕಾಂಬಿನೇಷನ್ ಕೂಡ ಚೆನ್ನಾಗಿತ್ತು. ನವಾಜರ್ ಅಂತೂ ನಾಗವಲ್ಲಿ ತರ ಸ್ಟೆಪ್ ಎಲ್ಲ ಹಾಕಿದ್ರು. ಅದಾದ ನಂತರ ಸೆಕೆಂಡು ರಕ್ಷಿತಾ ಬರ್ತಾರೆ. ರಕ್ಷಿತಾ ಗೆ ಸಿಕ್ಕಂತ ಕ್ವಾಟ್ಲೆ ಯಾರು ಅಂತ ನೋಡೋದಾದ್ರೆ ಸೂರಜ್ ಅವರು
ಕುರುಕ್ಷೇತ್ರ ಸಿನಿಮಾದ ಮೇಘನ ರಾಜ್ ಮತ್ತು ದರ್ಶನ್ ಅವರು ಅದರಲ್ಲಿ ಹೀರೋಯಿನ್ ಆಗಿರ್ತಾರೆ, ನಿಮ್ಮೆಲ್ಲರಿಗೂ ಗೊತ್ತು. ಅವರ ಒಂದು ಫೇವ್ರೇಟ್ ಸಾಂಗು, ಮತ್ತೆ ಇಡೀ ಕರ್ನಾಟಕ ಜನತೆಯ ಫೇವ್ರೇಟ್ ಸಾಂಗು. ತುಂಬಾನೇ ಒಳ್ಳೆ ಸಾಂಗ್ ಅಂತಾನೆ ಹೇಳ್ಬೋದು. ಮೇಘನ ರಾಜ್ ಅವರು ತುಂಬಾ ಸರಿ ಹೇಳಿದ್ದಾರೆ. ನನಗೂ ದರ್ಶನ್ ಅವರಿಗೂ ಕುರುಕ್ಷೇತ್ರ ಸಿನಿಮಾದಲ್ಲಿ ಸಿಕ್ಕಂತಹ ಒಂದು ಸೂಪರ್ ಹಿಟ್ ಹಾಡ್ ಅಂತ ಹೇಳಿರ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತು ಆ ಸಾಂಗ್ ಯಾವುದು ಅಂದ್ರೆ ಜಾರು ತಂತಿ ಅಂತ. ತುಂಬಾನೇ ರೊಮ್ಯಾಂಟಿಕ್ ಸಾಂಗು ಮೇಘನ ಮತ್ತು ದರ್ಶನ್ ಅವ್ರದ್ದು. ಆ ಒಂದು ಗೆಟಪ್ ಅಲ್ಲಿ, ಮೇಘನ ಗೆಟಪ್ ಅಲ್ಲಿ ನಮ್ ಸೂರಜ್ ಅವ್ರು ಬಂದು ಜಾರು ತಂತಿ ಅಂತೇಳಿ ಒಂದ್ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡ್ತಾರೆ, ಫನ್ ಎಲ್ಲ ಮಾಡ್ತಾರೆ. ಮೇಘನ್ ಅವರು ಅಯ್ಯೋ ಇದು ನಾನಾ ಅಂತೇಳಿ ಮೇಘನ್ ಅವರು ಫನ್ ಎಲ್ಲ ಮಾಡ್ತಾರೆ. ಈ ಡ್ಯಾನ್ಸ್ ಸ್ಟೆಪ್ ಸಿನಿಮಾದಲ್ಲಿ ಮಾಡಿ ಅಂತ ಡ್ಯಾನ್ಸ್ ಸ್ಟೆಪ್ ಎಲ್ಲ ಮಾಡಿ ತೋರಿಸ್ತಾರೆ ಸೂರಜ್ ಅವರು. ಸೂರಜ್ ಮತ್ತು ರಕ್ಷಿತ್ ಅವರ ಕಾಂಬಿನೇಷನ್ ಸೂಪರ್ ಆಗಿದೆ. ಅದಾದ ನಂತರ ಥರ್ಡ್ ಕುಕ್ ಬರೋದು ಮೇಘ ಅವರಿಗೆ ಸಿಕ್ಕುವಂತಹ ಕ್ವಾಟ್ಲೆ ಯಾರು ಅಂದ್ರೆ ಪ್ರಶಾಂತ್ ಅವರು ರಾಕ್ಷಸ ರೂಪದಲ್ಲಿ ಬರ್ತಾರೆ. ರಾಕ್ಷಸ ರೂಪದಲ್ಲಿ ಬಂದು ಫುಲ್ ಕ್ವಾಟ್ಲೆ ಕೊಡ್ತಾ ಇರ್ತಾರೆ ನಮ್ಮ ಪ್ರಶಾಂತ್ ಅವರು. ಪ್ರಶಾಂತ್ ಅವ್ರದ್ದು ಮದುವೆ ಆಯ್ತು ನಿನ್ನೆ ತಾನೆ, ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಪ್ರಶಾಂತ್ ಅವರು. ಪ್ರಶಾಂತ್ ಅವರೇ ಕಂಗ್ರ್ಯಾಚುಲೇಷನ್, ಹ್ಯಾಪಿ ಮ್ಯಾರಿಡ್ ಲೈಫ್ ಪ್ರಶಾಂತ್ ಅವರಿಗೆ. ಅದಾದ ನಂತರ ನಮ್ಮ ಸಮೀಕ್ಷಾ ಬರ್ತಾರೆ. ಫೋರ್ತ್ ಕುಕ್ ಆಗಿ ನಮ್ ಸಮೀಕ್ಷಾ ಬರ್ತಾರೆ. ಬಂದ್ಬಿಟ್ಟು ಅವರು ಆಯ್ಕೆ ಮಾಡ್ಕೊಳ್ಳುವಂತಹ ಕ್ವಾಟ್ಲೆ ಯಾರು ಅಂತಂದ್ರೆ ಆಸಿಯಾ ಬೇಗಮ್. ನಿಮ್ಮೆಲ್ಲರಿಗೂ ಗೊತ್ತು ಆಸಿಯಾ ಒಳ್ಳೆ ಚಿಕ್ಕ ಹುಡುಗಿ ತರ ತುಂಬಾನೇ ಕ್ಯೂಟ್ ಆಗಿ ಹೊಂದ್ಕೊಂತಾಳೆ. ಯಾವುದೇ ಪಾತ್ರ ಕೊಟ್ರು ಹೊಂದ್ಕೊಂತಾಳೆ. ಯಾವುದೇ ಕುಕ್ ಕೊಟ್ರು ಕೂಡ ಆಸಿಯಾ ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ನನಗೆ ಆಸಿಯಾ ಕಂಡ್ರೆ ತುಂಬಾ ಇಷ್ಟ. ಅದಾದ ನಂತರ ಫಿಫ್ತ್ ಬಂದಿದ್ದು ನಮ್ ತಾಂಡವಿಗೆ ಸಿಕ್ಕಂತಹ ಕ್ವಾಟ್ಲೆ ಬಂದ್ಬಿಟ್ಟು ಪ್ರಿಯಾಂಕಾ ಬಂದ್ಬಿಟ್ಟು ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಅಂತೇಳಿ ಆ ಸಾಂಗ್ ಮುಖಾಂತರ ಬರ್ತಾರೆ ಪ್ರಿಯಾಂಕಾ ತಾಂಡವರಿಗೆ ಸಿಕ್ಕಂತಹ ಕ್ವಾಟ್ಲೆ. ಪ್ರಿಯಾಂಕಾ ಅವರು ಸ್ವಲ್ಪ ರೂಢಾಗಿ ಮಾತಾಡ್ತಾರೆ ಅಂತ ಅನ್ನಿಸ್ಬೋದು. ಪ್ರಿಯಾಂಕಾ ಇರೋದೇ ಹಂಗೆ, ಯಾಕಂದ್ರೆ ಪ್ರಿಯಾಂಕಾ ಬಿಗ್ ಬಾಸ್ ಅಲ್ಲಿ ಇದ್ದಾಗ್ಲೂ ಹಂಗೇನೆ, ಸ್ವಲ್ಪ ಮಾತು ರೂಢಾಗಿ ಮಾತಾಡ್ತಾರೆ, ಮನ್ಸು ಮಾತ್ರ ತುಂಬಾ ಒಳ್ಳೇದು. ಪ್ರಿಯಾಂಕಾ ತಾಂಡವ್ ಅವರ ಜೋಡಿ ಕೂಡ ತುಂಬಾ ಚೆನ್ನಾಗಿತ್ತು. ಅದಾದ ನಂತರ ನಮ್ಮ ಗ್ರಾಮಾಯಣ ಸಿನಿಮಾದ ಹೀರೋಯಿನ್ ಆದಂತಹ ನಮ್ಮ ವಿನಯ್ ರಾಜ್ಕುಮಾರ್ ಮತ್ತು ಮೇಘಾ ಶೆಟ್ಟಿ ಅವರು ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಬರ್ತಾರೆ. ಬಂದಾದ ನಂತರ ಅವರ ಸಿನಿಮಾದ ಬಗ್ಗೆ ಹೇಳ್ತಾರೆ. ಒಳ್ಳೆ ರೀತಿಯಲ್ಲಿ ಸಿನಿಮಾ ಹೋಗ್ತಾ ಇದೆ, ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ. ತುಂಬಾ ದಿನಗಳಾದ್ಮೇಲೆ ಒಳ್ಳೆ ಸಿನಿಮಾ ಬಂದಿದೆ. ಅಪರ್ಣ ಅವರು ಕೂಡ ಇದ್ರಲ್ಲಿ ಆಕ್ಟ್ ಮಾಡಿದ್ರೆ, ದಯವಿಟ್ಟು ಗ್ರಾಮಾಯಣ ಸಿನಿಮಾನ ಹೋಗಿ ನೋಡಿ. ತುಂಬಾ ಒಳ್ಳೆ ಕಂಟೆಂಟ್ ಇರುವಂತಹ ಸಬ್ಜೆಕ್ಟ್ ಅಂತ ನಮ್ಮ ವಿನಯ್ ಅವರು ಮತ್ತು ಮೇಘಾ ಅವರು ಹೇಳ್ತಾರೆ. ಅವರು ಸ್ವಲ್ಪ ಹೊತ್ತಿರ್ತಾರೆ, ಸ್ವಲ್ಪ ಹೊತ್ತು ಇದ್ದ ನಂತರ ಅವರು ಹೋಗ್ತಾರೆ. ಅಂದ್ರೆ ಜಾಸ್ತಿ ಹೊತ್ತಿರಲ್ಲ, ಸ್ವಲ್ಪ ಹೊತ್ತಿದ್ದು ಅವರ ಫಿಲ್ಮ್ ಪ್ರಮೋಷನ್ಗೆ ಬಂದಿರ್ತಾರೆ, ಹಾಗಾಗಿ ಸ್ವಲ್ಪ ಹೊತ್ತಿದ್ದು ಹೋಗ್ತಾರೆ. ಅದಾದ ನಂತರ ಅಡ್ವಾಂಟೇಜ್ ಟಾಸ್ಕ್ ಕೊಡ್ತಾರೆ. ಅಡ್ವಾಂಟೇಜ್ ಟಾಸ್ಕ್ ಏನಪ್ಪಾ ಅಂದ್ರೆ ಬೋರ್ಡ್ ನಲ್ಲಿ ಚಿತ್ರ ಬಿಡಿಸುವುದು. ಅಂದ್ರೆ ಕ್ವಾಟ್ಲೆ ಬೋರ್ಡ್ ಅಲ್ಲಿ ಚಿತ್ರ ಬಿಡಿಸ್ತಾರೆ, ಕುಕ್ಕುಗಳು ಕ್ವಾಟ್ಲೆ ಬೆನ್ ಮೇಲೆ ಚಿತ್ರ ಬಿಡಿಸ್ಬೇಕು. ಅದನ್ನ ಒಂದು ಗೆಸ್ ಮಾಡಿ ಕ್ವಾಟ್ಲೆಗಳು ಬೋರ್ಡ್ ಮೇಲೆ ಚಿತ್ರ ಬಿಡಿಸ್ಬೇಕು. ಮೇಘಾ ಅವರು ಮತ್ತು ಕ್ವಾಟ್ಲೆ ಅವರು ಪ್ರಶಾಂತ್ ಮತ್ತು ಮೇಘಾ ಅವ್ರದ್ದು ಬಂದ್ಬಿಟ್ಟು ಅವಕಾಡೋ. ನಿಮ್ಮೆಲ್ಲರಿಗೂ ಗೊತ್ತು ಬಟರ್ ಫ್ರೂಟ್ ಅಂತೀವಿ, ಅದ್ರ ಚಿತ್ರನ ಮೇಘಾ ಅವರು ಬರೀತಾರೆ. ಪ್ರಶಾಂತ್ ಅವರಿಗೆ ಅದು ಅರ್ಥ ಆಗಲ್ಲ, ಆಯ್ತಾ. ಅವಕಾಡೋನ ಅವರಿಗೆ ಅಂದ್ರೆ ಗೆಸ್ ಮಾಡಕ್ ಬರಲ್ಲ, ಬೆನ್ ಮೇಲೆ ಬರ್ದಿದ್ದನ್ನ ಏನು ಅಂತ ಗೆಸ್ ಮಾಡಕ್ ಬರಲ್ಲ. ಅದಾದ್ಮೇಲೆ ಸೆಕೆಂಡ್ ತಾಂಡವು ಪ್ರಿಯಾಂಕಾ ಬರ್ತಾರೆ. ಹಲಸಿನ ಹಣ್ಣಿನ ಚಿತ್ರ ಅವ್ರಿಗೂ ಕೂಡ ಆಯ್ತಾ ಒಂದೇನ ಗೆಲ್ತಾರ ಅವರು. ತಾಂಡವ್ ಮತ್ತು ಪ್ರಿಯಾಂಕಾ ಒಂದು ವಿನ್ ಆಗ್ತಾರೆ. ಅದಾದ ನಂತರ ಭವಿಷ್ಯ ನವಾಜ್ ಅವರು ಬೆಳ್ಳುಳ್ಳಿ ಪೈನಾಪಲ್ಲು, ಬೆಳ್ಳುಳ್ಳಿ ಸೋಲ್ತಾರೆ ಮತ್ತು ಪೈನಾಪಲ್ಲು ಗೆಲ್ತಾರೆ. ಅದಾದ್ಮೇಲೆ ರಕ್ಷಿತಾ ಮತ್ತು ಸೂರಜ್ ಬರೋದು. ಅವ್ರು ಬಂದ್ಬಿಟ್ಟು ಬಟಾಣಿ, ಆಯ್ತಾ. ಬಟಾಣಿನ ರಕ್ಷಿತಾ ಹಿಂದ್ಗಡೆ ಬೀಳಿಸ್ತಾರೆ. ಸೂರಜ್ಜಿಗೆ ಅದು ಅರ್ಥನೇ ಆಗಲ್ಲ. ಕೊನೆಗೆ ರಕ್ಷಿತನ ಕೇಳ್ತಾರೆ ಇದು ಏನ್ ಹೇಳು ಅಂತ. ರಕ್ಷಿತಾ ಹೇಳ್ತಾರೆ ಇದು ವಟಾಣ ಅಂತ ರಕ್ಷಿತಾ ಹೇಳ್ತಾರೆ. ಅವಾಗ ಅಲ್ಲಿ ಗ್ರಾಮಾಯಣ ಸಿನಿಮಾದ ಹೀರೋಯಿನ್ ಆದಂತ ಮೇಘಾ ಶೆಟ್ಟಿ ಅವರು ಅದಕ್ಕೊಂದು ಹೇಳ್ತಾರೆ, ಏನಂತ ಗೊತ್ತಾ? ಹೌದು, ವಟ್ಟಾಣ ಅಂತ ಕೆಲವು ಕಡೆ ಹೇಳ್ತಾರೆ. ಅದನ್ನ ರಕ್ಷಿತಾ ಹೇಳಿರೋದು ಕರೆಕ್ಟ್. ಸುಮಾರು ಕಡೆ ಬಟಾಣಿಗೆ ವಟ್ಟಾಣ ಅಂತ ಹೇಳ್ತಾರಂತೆ, ಅದು ಕರೆಕ್ಟ್ ಅಂತ ಹೇಳಿದ್ರು. ಯಾಕೆಂದ್ರೆ ರಕ್ಷಿತಾ ಮತ್ತು ಸೂರಜ್ ಅವರ ಬೋರ್ಡ್ ಅಲ್ಲಿ ಬಿಡಿಸೋ ಅಂತ ಒಂದು ಫನ್ ಏನಿದೆ ಅದು ಎಕ್ಸ್ಟ್ರಾಡಿನರಿ ಆಗಿತ್ತು. ಅದಾದ ನಂತರ ಸಮೀಕ್ಷಾ ಆಸಿಯಾ ಅವ್ರದ್ದು ಬಂದ್ಬಿಟ್ಟು ಮೆಕ್ಕೆಜೋಳ, ಸೌತೆಕಾಯಿ ಬಿಡ್ಸಕ್ಕಿದ್ದು ಎರಡನ್ನೂ ಕೂಡ ತುಂಬಾ ಚೆನ್ನಾಗಿ ಕಂಡಿಡಿದ್ರು. ಅಂದ್ರೆ ಆಸಿಯಾ ತುಂಬಾ ಚೆನ್ನಾಗಿ ಕಂಡಿಡಿದ್ರು. ಸಮೀಕ್ಷಾ ಬರ್ದಿದ್ದಂಥದನ್ನ ಆಸಿಯಾ ಅವರು ತುಂಬಾ ಚೆನ್ನಾಗಿ ಕಂಡಿಡಿದ್ರು.
ಅಡ್ವಾಂಟೇಜ್ ಟಾಸ್ಕ್ ವಿನ್ನರ್ ಯಾರು ಅಂತ ನೋಡೋದಾದ್ರೆ ಸಮೀಕ್ಷಾ ಹಾಸ್ಯ ಆ ಒಂದು ಗೇಮನ್ನ ತುಂಬಾ ಚೆನ್ನಾಗಿ ಚಿತ್ರ ಬಿಡಿಸಿ ಎರಡನ್ನೂ ಚಿತ್ರದ ಒಂದು ಇದನ್ನ ಫ್ರೂಟ್ ಅಂತೀನಿ, ಸೌತೆಕಾಯಿ ಮತ್ತೆ ಮೆಕ್ಕೆಜೋಳನ ಕಂಡಿಡಿದು ಅವರಿಬ್ರು ವಿನ್ ಆದ್ರು. ಸ್ವೀಟ್ ಕಾರ್ನ್ ಮತ್ತು ಕುಕುಂಬರ್ ಎರಡನ್ನೂ ಕಂಡಿಡಿದು ವಿನ್ ಆದ್ರು. ಅದಾದ ನಂತರ ನಮ್ಮ ಶೆಫ್ ಆದಂತಹ ಕೌಶಿಕ್ ಶಂಕರ್ ಅವ್ರು ಹೇಳ್ತಾರೆ, ಇದು ನರಕ ಸ್ವರ್ಗ ಥೀಮ್ ಆಗಿರೋದ್ರಿಂದ ಭೂಮಿಯ ಒಳಗಡೆ ಬೆಳೆಯುವಂತಹ ಯಾವುದೇ ತರಕಾರಿಗಳಿಂದ ನೀವು ಕುಕ್ ಮಾಡಿ, ಅದು ಭೂಮಿ ಒಳಗಡೆ ಬೆಳಿಬೇಕು. ಅಂದ್ರೆ ಆಲೂಗೆಡ್ಡೆ, ಗೆಣಸು ಈ ತರ ಬರ್ತವೆ. ಅಂದ್ರೆ ಭೂಮಿಯಲ್ಲಿ ಅವು ಬೇರಲ್ಲಿ ಬೆಳೆಯ ಅಂತವು, ಅಂದ್ರೆ ಮೇಲ್ಗಡೆ ಬರಲ್ಲ, ಅವು ಕೆಳಗಡೆನೆ ಗೆಡ್ಡೆ ತರ ಬೆಳಿತವೆ. ಆ ತರದ್ದು ಭೂಮಿಯ ಕೆಳಗಡೆ ಬೆಳೆಯುವಂತಹ ತರಕಾರಿಗಳನ್ನ ಇಟ್ಕೊಂಡು ನೀವು ಕುಕ್ ಮಾಡ್ಬೇಕು ಅಂತ ನಮ್ಮ ಶೆಫ್ ಅವ್ರು ಹೇಳ್ತಾರೆ. ಅದಾದ ನಂತರ ನಮ್ಮ ಕುಕ್ಕುಗಳು ಕುಕ್ ಮಾಡಕ್ಕೆ ಸ್ಟಾರ್ಟ್ ಆಗ್ತಾರೆ. ಆದ್ರೆ ಅಲ್ಲಿ ಇನ್ನೊಂದು ಏನು ಅಂತಂದ್ರೆ, ಕುಕ್ಕುಗಳು ಕುತ್ಕೋಬೇಕು ಚೇರ್ ಮೇಲೆ, ಕ್ವಾಟ್ಲೆಗಳ ಹತ್ರ ಕುಕ್ ಮಾಡಿಸ್ಬೇಕು. ಇದಂತೂ ಸಖತ್ ಫನ್ನಿ ಆಗಿತ್ತು. ನಾನಂತೂ ನಕ್ಕುನು. ಅಂದ್ರೆ ಸೆಕೆಂಡ್ ಏನ್ ಗೊತ್ತಾ, ಅವ್ರು ಕೂತಿರ್ತಾರೆ, ಇವ್ರ ಹತ್ರ ತರಿಸ್ಬೇಕು, ಎಲ್ಲ ಮಾಡ್ಬೇಕು. ಅದು ಒಂದ್ ಸೆಕೆಂಡ್ ಟೈಮ್ ಮೇಲಾದ್ರೆ ಜಾಸ್ತಿ ಆಯ್ತು ಅಂದ್ರೆ ಟೈಮ್ ಅಪ್ ಅಂದ್ಮೇಲೆ ಇವ್ರು ಅಡಿಗೆನೆ ಮಾಡಂಗಿಲ್ಲ. ಇವ್ರು ಅಂದ್ರೆ ಡಿಸ್ಕ್ವಾಲಿಫೈ ಆಗ್ತಾರೆ. ಹಂಗಾಗಿ ಕ್ವಾಟ್ಲೆಗಳ ಕೈಲಿ ಇವ್ರು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡಿಸ್ಬೇಕು ಇವ್ರು. ಅಂದ್ರೆ ಟೈಮ್ ಅಪ್ ಅನ್ನೋದಕ್ಕಿಂತ ಮುಂಚೆನೆ ಇವ್ರು ಕುಕ್ ಆಯ್ತಾ, ಮತ್ತೆ ಇವ್ರ ಟೇಬಲ್ ನೀಟ್ ಆಗ್ಬಿಡ್ಬೇಕು ಆಯ್ತಾ. ಇವ್ರ ಕೌಂಟ್ರು ಏನು ಕುಕ್ ಮಾಡ್ತಾರಲ್ಲ, ಕೌಂಟ್ರ್ ಪೂರ್ತಿ ಕ್ಲೀನ್ ಆಗ್ಬಿಡ್ಬೇಕು, ಅಂದ್ರೆ ಟೈಮ್ ಅಪ್ ಅನ್ನೋದ್ರೊಳಗೆ. ಹಾಗಾಗಿ ಪಾಪ ಕುಕ್ಕುಗಳು ಕೂತಿದ್ದ ಜಾಗದಲ್ಲೇ ಕುತ್ಕೊಂಡು ಈ ಕ್ವಾಟ್ಲೆಗಳ ಹತ್ರ ಎಲ್ಲಾ ತರಿಸಿ ಮಾಡೋದ್ರೊಳಗೆ ಅವ್ರಿಗೆ ಸಾಕಪ್ಪ ಅನ್ಸೋಕೋಯ್ತು. ಯಾಕೆ ಅಂತಂದ್ರೆ ನಮ್ಮ ಸೂರಜು ರಕ್ಷಿತಂದಂತೂ ಆಗ್ತಾನೆ ಇರ್ಲ, ಬಿದ್ದು ನಕ್ಕಿದ. ಅಂದ್ರೆ ಅವನು ಮೊಟ್ಟೆ ತಗೊಂಡ್ ತಲೆ ಮೇಲೆ ಹೊಡಿತಾನೆ ಆಯ್ತಾ, ಏನೇನೋ ಮಾಡ್ತಾನೆ. ಕೊನೆಗೆ ಆಯ್ತಾ ರಕ್ಷಿತಾ ಹೇಳ್ತಾರೆ, ನಾವ್ ಹಿಂಗೆಲ್ಲ ಮಾಡಿ ಅವ್ರಿಗೆ ಕೊಟ್ರೆ ಅವ್ರು ತಿಂತಾರ ಅಂತೇಳಿ ರಕ್ಷಿತಾ ಸೂರಜ್ ಅವ್ರಿಗೆ ಹೇಳ್ತಾರೆ. ತುಂಬಾ ಫನ್ನಿ ಆಗಿತ್ತು, ತುಂಬಾ ಫನ್ನಿ ಆಗಿ ಎಲ್ಲರೂ ಚೆನ್ನಾಗಿ ಕುಕ್ ಮಾಡಿದ್ರು. ಫನ್ನಿ ಆಗೋಯ್ತು, ನೋಡಕ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಅದು ನವಾಜ್ ಆಗಿರ್ಬೋದು, ಆಸಿ ಆಗಿರ್ಬೋದು, ಪ್ರಿಯಾಂಕಾ ಆಗಿರ್ಬೋದು, ಅದೇ ರೀತಿ ಪ್ರಶಾಂತ್ ಆಗಿರ್ಬೋದು, ಎಲ್ಲರೂ ಕ್ವಾಟ್ಲೆಗಳು ಚೆನ್ನಾಗಿ ಕುಕ್ ಮಾಡಕ್ ಹೆಲ್ಪ್ ಮಾಡಿದ್ರು. ಕುಕ್ ವಿತ್ ಕ್ವಾಟ್ಲೆಗಳು ಇಬ್ರು ಕೂಡ ಒಂದು ಒಳ್ಳೆ ಆಯ್ತಾ ಎಂಟರ್ಟೈನ್ಮೆಂಟ್ ಮಾಡಿದ್ರು ನಮ್ಗೆ ಅಂತ ಹೇಳ್ಬೋದು. ಅದಾದ ನಂತರ ಎಲ್ಲರೂ ಆಯ್ತಾ ಟೈಮ್ ಅಪ್ ಅನ್ನೋದ್ರೊಳಗೆ ಅಡಿಗೆ ಮಾಡಿ ಮುಗಿಸಿದ್ರು. ಫಸ್ಟ್ ನಮ್ಮ ರಕ್ಷಿತಾ ಬರ್ತಾರೆ. ರಕ್ಷಿತಾ ಮಾಡಿದಂತ ಫುಡ್ ಏನಪ್ಪಾ ಅಂದ್ರೆ ಪೊಟ್ಯಾಟೊ ಚಿಕನ್ ಡ್ರಮ್ ಸ್ಟಿಕ್ ಅಂತ ಮಾಡಿರ್ತಾರೆ. ಬಟ್ ಅದ್ಯಾಕೋ ಅಂತ ಗುಡ್ ಅಂತಿಲ್ಲ, ಓಕೆ ಅನ್ನೋಂಗಿದೆ ಅಂತ ನಮ್ಮ ರಕ್ಷಿತಾ ಅವರಿಗೆ ನಮ್ಮ ಕೌಶಿಕ್ ಶಂಕರ್ ಅವರು ಶೆಫ್ ಅವರು ಹೇಳ್ತಾರೆ. ಅಂದ್ರೆ ನೀವೇನು ಪೊಟ್ಯಾಟೊ ಚಿಕನ್ ಡ್ರಮ್ ಸ್ಟಿಕ್ ಮಾಡಿದಿರಲ್ವಾ, ಅಂತ ಗುಡ್ ಏನಿಲ್ಲ, ಓಕೆ ನಿನ್ ಮುಂದೆ ಸ್ವಲ್ಪ ಕುಕ್ ಮಾಡೋದ್ರ ಕಡೆ ಗಮನ ಕೊಡಿ, ಆಟ ಆಡೋದ್ ಬಿಟ್ಟು ಅನ್ನೋದನ್ನ ಹೇಳ್ತಾರೆ. ಅದಾದ ನಂತರ ಎರಡು ಭವಿಷ್ಯ ಅಂತೂ ಸೂಪರ್ ಕುಕ್ ಅಂತ ನನ್ಗೆ ಅನಿಸ್ತದೆ. ಭವಿಷ್ಯ ಅವರು ಸ್ವೀಟ್ ಪೊಟ್ಯಾಟೊ ಆಯ್ತಾ, ಭವಿಷ್ಯ ಅವ್ರು ಬಂದ್ಬಿಟ್ಟು ಸ್ವೀಟ್ ಪೊಟ್ಯಾಟೋದು ಹೋಳಿಗೆ ಮಾಡಿರ್ತಾರೆ. ಸ್ವೀಟ್ ಪೊಟ್ಯಾಟೊ ಅನ್ನೋದು ಗೆಣಸಿನ ಹೋಳಿಗೆ ಆಯ್ತಾ. ನಮ್ಮಮ್ಮನ ಒಂದೆರಡು ಸರಿ ಮಾಡಿದ್ರು, ಅದು ನಂಗೆ ತುಂಬಾ ನೆನಪಿದೆ. ಸ್ವೀಟ್ ಪೊಟ್ಯಾಟೋದು ಗೆಣಸಿನ ಹೋಳಿಗೆ. ನಿಮ್ಗೆ ಗೆಣಸಿನ ಹೋಳಿಗೆ ಅಂದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಗೆಣಸಿನ ಹೋಳಿಗೆ ಮಾಡಿರ್ತಾರೆ ನಮ್ಮ ಭವಿಷ್ಯ ಅವರು. ಎಕ್ಸ್ಟ್ರಾರ್ಡಿನರಿ, ವೆರಿ ಗುಡ್ ಅಂತಾರೆ. ಅಂದ್ರೆ ಒಂದು ಸ್ವೀಟ್ ಪೊಟ್ಯಾಟೋದಲ್ಲೂ ಕೂಡ ಹೋಳಿಗೆನ ಇಷ್ಟು ರುಚಿಕರವಾಗಿ ಮಾಡ್ಬೋದಿತ್ತು ಅಂತ ನನಗೆ ಗೊತ್ತಿರ್ಲಿಲ್ಲ ಅಂತೇಳಿ ಕೌಶಿಕ್ ಶಂಕರ್ ಅವ್ರು ಹೇಳ್ತಾರೆ. ಮೇಘನಾ ರಾಜ್ ಅವರು ಹೇಳ್ತಾರೆ, ಭವಿಷ್ಯ ಅವ್ರಿಗೆ ವೆರಿ ಗುಡ್, ಡಿಲಿಷಿಯಸ್ ಆಗಿದೆ ನಿಮ್ಮ ಒಬ್ಬಟ್ಟು ಅನ್ನೋದನ್ನ ಹೇಳ್ತಾರೆ. ಅದಾದ ನಂತರ ಥರ್ಡ್ ಬಂದಿದ್ದು ನಮ್ಮ ಮೇಘ ಅವ್ರು ಮಾಡಿದ್ದು ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಆಯ್ತಾ. ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಅನ್ನೋ ಒಂದು ಡಿಶ್ ನ ನಮ್ಮ ಮೇಘ ಅವ್ರು ಮಾಡಿರ್ತಾರೆ. ಮೇಘ ಅವ್ರು ಮಾಡಿದಂತ ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಬಂದ್ಬಿಟ್ಟು ಗುಡ್, ಅಂದ್ರೆ ವೆರಿ ಗುಡ್, ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಫೋರ್ತ್ ನಮ್ಮ ತಾಂಡವ್ರು ಬರ್ತಾರೆ. ತಾಂಡವ್ರು ಮಾಡಿದ್ದು ಬಂದ್ಬಿಟ್ಟು ಕಪ್ ಅಂಡ್ ಮೇಥಿ ಕರಿ. ಕಪ್ ಅಂಡ್ ಮೇಥಿ ಕರಿ, ಇದು ಕೇಳಕ್ಕೆ ಒಂಥರ ಇದೆಯಲ್ಲ, ಕಪ್ ಅಂಡ್ ಮೇಥಿ ಕರಿ ಅಂತ ಒಂದು ಡಿಶ್ ಮಾಡಿರ್ತಾರೆ. ನಮ್ಮ ಇವರು ಎಂತದಪ್ಪ ಹೇಳ್ತಾರೆ, ಅಂದ್ರೆ ಇದು ಓಕೆ, ಪರವಾಗಿಲ್ಲ, ಸ್ವಲ್ಪ ಪರೋಟಕ್ಕೆ ಉಪ್ಪು ಕಮ್ಮಿ ಇದೆ ಅನ್ನೋದು ನಮ್ಮ ಇವ್ರು ಹೇಳ್ತಾರೆ. ನಮ್ಮ ಇವರು ಯಾರಪ್ಪ ಶೆಫ್ ಆಯ್ತಾ, ಕೌಶಿಕ್ ಶಂಕರ್ ಅವರು, ನಿಮ್ಮ ಪರೋಟಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಇದೆ, ಹಾಗಾಗಿ
ಓಕೆ ಆಯ್ತಾ, ಗುಡ್ ಅಂತ ಹೇಳ್ತಾರೆ, ಗುಡ್, ಓಕೆ ಗುಡ್ ಅಂತ ಹೇಳ್ತಾರೆ ತಾಂಡವ್ ಅವ್ರದ್ದು. ಅದಾದ ಮೇಲೆ ಇವತ್ತಿನ ಒಂದು ವಿಷಯನ ಹೇಳೋದಾದ್ರೆ, ನಮ್ಮ ಇನ್ನೊಂದು ಬಿಟ್ನಲ್ಲಪ್ಪ ನಾನು, ಯಾರು ನಮ್ಮ ಸಮೀಕ್ಷಾ ಅವರು, ನಮ್ಮ ಸಮೀಕ್ಷಾ ಅವರು ಕೂಡ ಒಂದು ಕುಕ್ ಮಾಡಿರ್ತಾರೆ. ಅದು ಅಷ್ಟು ಚೆನ್ನಾಗಿರಲ್ಲ ಸಮೀಕ್ಷಾ ಅವ್ರು ಮಾಡಿದ್ದು. ಬಟ್ ಅದಕ್ಕೆ ನಮ್ಮ ಎಂತ ಇವರು ಇವರು ಯಾರಪ್ಪ, ಹೆಸರೇ ಬರಲ್ವಲ್ಲಪ್ಪ, ನಮ್ಮ ಶೆಫ್ ಅವರು ಅದೇನು ಅಷ್ಟು ಇದಿಲ್ಲ, ಇಟ್ಸ್ ಓಕೆ ಓಕೆ ಅನ್ನೋದನ್ನ ಹೇಳ್ತಾರೆ. ಅದಾದ್ಮೇಲೆ ತಾಂಡವ್ ಅವರು ಡೇಂಜರ್ ಝೋನಿಗೆ ಹೋಗ್ತಾರೆ. ತಾಂಡವ್ ಅವರು ಡೇಂಜರ್ ಝೋನಿಗೆ ಹೋಗ್ತಾರೆ. ನಮ್ಮ ಯಾರಪ್ಪ, ನಮ್ಮ ಭವಿಷ್ಯ ಅವರು ಕುಕ್ ಆಫ್ ದಿ ಡೇ ಒಂದು ಗೋಲ್ಡನ್ ಗೌನ್ ಅಂದ್ರೆ ಶನಿವಾರದ ಕುಕ್ ಆಫ್ ದಿ ಡೇ ನಮ್ಮ ತಾಂಡವ್ ಅವ್ರು ಆಗ್ತಾರೆ. ಹಾಗಾಗಿ ಸಾರಿ, ನಮ್ಮ ಭವಿಷ್ಯ ಅವರಿಗೆ ಕುಕ್ ಆಫ್ ದಿ ಡೇ ಅನ್ನೋ ಒಂದು ಇದು ಗೌನ್ ಸಿಗುತ್ತೆ, ಅಂದ್ರೆ ಏಪ್ರೋನ್ ಸಿಗುತ್ತೆ, ಗೋಲ್ಡನ್ ಏಪ್ರೋನ್. ತುಂಬಾ ಹ್ಯಾಪಿ ಆಗ್ತಾರೆ. ಭವಿಷ್ಯ ಅವರ ಗೆಣಸಿನ ಹೋಳಿಗೆಗೆ ಕುಕ್ ಆಫ್ ದಿ ಡೇ ಸಿಕ್ಕಿದ್ದು ತುಂಬಾನೇ ಖುಷಿ ಆಗ್ತಾರೆ ನಮ್ಮ ಭವಿಷ್ಯ ಅವರು. ತಾಂಡವ್ ಅವರು ಡೇಂಜರ್ ಝೋನಿಗೆ ಹೋಗ್ತಾರೆ. ತಾಂಡವ್ ಅವರು ಡೇಂಜರ್ ಝೋನಿಗೆ ಹೋದಾಗ ನಮ್ಮ ಸುಷ್ಮಾ ಅವ್ರು ಹೇಳ್ತಾರೆ, ಸಂಡೇ ಎಪಿಸೋಡಿನಲ್ಲಿ ಅಲ್ಲಿ ಯಾರು ಡೇಂಜರ್ ಝೋನಿಗೆ ಹೋಗ್ತಾರೆ ಅವರು ಮತ್ತೆ ನಮ್ಮ ತಾಂಡವ್ ಅವರು ಇಬ್ರು ಸೇರಿ ಕುಕ್ ಮಾಡ್ತಾರೆ ಅನ್ನೋದನ್ನ ನಮ್ಮ ಸುಷ್ಮಾ ಅವ್ರು ಹೇಳ್ತಾರೆ. ಆಗ ನಾನು ಅಯ್ಯೋ ಇನ್ನೇನಪ್ಪ, ಸ್ಯಾಟರ್ಡೆ ಎಪಿಸೋಡ್ ನೀನ್ ಮುಗಿಯಂಗಿಲ್ಲ, ನಿನ್ನ ಸಂಡೇ ಎಪಿಸೋಡ್ ನೋಡ್ಬೇಕಲ್ಲ ಅಂತೇಳಿ ಮತ್ತೆ ಸಂಡೇ ಎಪಿಸೋಡ್ ನೋಡ್ದೆ. ಸಂಡೇ ಎಪಿಸೋಡ್ ನೋಡಿದ್ರೆ ಗುರು ಎಕ್ಸ್ಟ್ರಾಡಿನರಿ, ಚಿಲ್ಲಿ ಚಿತ್ರಾನ್ನ, ಬೂಂದಿ ಮೊಸರನ್ನ, ಅಮೃತ ಮತ್ತು ನಮ್ಮ ಓಂ ಪ್ರಕಾಶ್ ಅವರ ಕೆಮಿಸ್ಟ್ರಿ, ಕುಕ್ ಮಾಡಿದ ವಿಧಾನ, ಅವ್ರ ಫುಡ್ ಎಕ್ಸ್ಟ್ರಾಡಿನರಿ, ಚಿಲ್ಲಿ ಚಿತ್ರಾನ್ನ ನೆಕ್ಸ್ಟ್ ಲೆವೆಲ್. ಓಂ ಪ್ರಕಾಶ್ ಸರ್ ಮತ್ತು ಅಮೃತ ಅವರ ಜೋಡಿಗೆ ನಾನು ಫಿದಾ ಆದೆ. ಸೂಪರ್. ಕ್ವಾಟ್ಲೆ ಮತ್ತು ಕುಕ್ ಇಬ್ರು ಕೂಡ ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ರು. ಅದೇ ರೀತಿ ನಮ್ಮ ಸೂರಜ್ ಕುಕ್ಕಿಂಗು, ಓ ಮೈ ಗುಡ್ನ, ಐ ಲವ್ ಯು, ಸೂಪರ್. ಸೂರಜ್ ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರೆ. ಶೆಫ್ ಲೆವೆಲ್ ಕುಕ್ ಮಾಡ್ತಾರೆ ಸೂರಜ್ ಅವರು, ಶೆಫ್ ಲೆವೆಲ್ಗೆ. ಸಂಡೇ ಎಪಿಸೋಡ್ ಅಲ್ಲಿ ಕುಕ್ ಆಫ್ ದಿ ಡೇ ಸಿಕ್ಕಿದ್ದು ನಮ್ಮ ಸೂರಜ್ ಅವರಿಗೆ. ಯಾಕೆಂದ್ರೆ ಅವ್ರ ಡಿಶ್ ಆತರ ಇತ್ತು, ಸೂಪರ್ ಡಿಶ್, ಸೂಪರ್ ಆಗಿ. ಅಂದ್ರೆ ಅವ್ರು ಮಾಡೋದು ಎಲ್ಲ ಕೆನಡಾದಲ್ಲಿ ಅವ್ರು ಹೇಳಿದ್ರು, ನಾನು ಅಲ್ಲಿ ಶೆಫ್ ಆಗಿ ಕೆಲಸ ಮಾಡಿದೀನಿ, ಅಂದ್ರೆ ಒಬ್ಬ ಕುಕ್ ಆಗಿ ಕೆಲಸ ಮಾಡಿದೀನಿ ಒಂದು ರೆಸ್ಟೋರೆಂಟ್ ಅಲ್ಲಿ, ನಾರ್ತ್ ರೆಸ್ಟೋರೆಂಟ್ ಅಲ್ಲಿ ಅಂತ. ಬಟ್ ಸೂಪರ್ ಆಗಿ ಮಾಡ್ತಾರೆ. ಹಾಗಾಗಿ ಸಂಡೇ ಎಪಿಸೋಡ್ ಅಲ್ಲಿ ಕುಕ್ ಆಫ್ ದಿ ಡೇ ಬಂದ್ಬಿಟ್ಟು ನಮ್ಮ ಸೂರಜ್ ಅವರಿಗೆ ಸಿಕ್ತು. ಅದೆಲ್ಲ ಆದ ನಂತರ ನಮ್ಮ ಏನು ತಾಂಡವ್ ಅವರಿದ್ರಲ್ವಾ, ತಾಂಡವರ ಒಟ್ಟಿಗೆ ವೀಕ್ ಆಗಿದ್ದಂತ ಇನ್ನೊಂದು ಕಂಟೆಸ್ಟೆಂಟ್, ಅಂದ್ರೆ ಡೇಂಜರ್ ಝೋನ್ ಅಲ್ಲಿ ಇದ್ದಂತಹ ಇನ್ನೊಂದು ಕಂಟೆಸ್ಟೆಂಟ್ ಯಾರು ಅಂದ್ರೆ ರವಿ ಚೇತನ್ ಅವರು. ನಿಮ್ಮೆಲ್ಲರಿಗೂ ಗೊತ್ತು, ಹಳೆ ಸಿನಿಮಾಗಳಲ್ಲಿ ತುಂಬಾ ಮಾಡಿದಾರೆ ಅವರು. ರವಿ ಚೇತನ್ ಮತ್ತು ತಾಂಡವ್ ಅವರು ಕುಕ್ ಮಾಡ್ತಾರೆ. ಇಬ್ರು ಕುಕ್ ಮಾಡಿದಾಗ ವಿನ್ ಆಗೋದು ತಾಂಡವ್ ಅವರು ವಿನ್ ಆಗ್ತಾರೆ. ನಮ್ಮ ರವಿ ಚೇತನ್ ಅವರು ಎಲಿಮಿನೇಟ್ ಆಗ್ತಾರೆ. ರವಿ ಚೇತನ್ ಅವರು ಎಲಿಮಿನೇಟ್ ಆದ್ರೂ ಕೂಡ ಈಸ್ ಎ ಜೆಂಟಲ್ ಮ್ಯಾನ್. ತುಂಬಾ ಒಳ್ಳೆ ಮಾತುಗಳನ್ನ ಆಡ್ತಾರೆ. ನನಗಿಂತ ತಾಂಡವ್ ಬೆಟ್ರು, ತುಂಬಾ ಚೆನ್ನಾಗಿ ಕುಕ್ ಮಾಡಿದ್ರು. ಈ ಇಷ್ಟು ಸಮಯದಲ್ಲಿ ಅವ್ರು ಹೆಂಗ್ ಮಾಡ್ತಾರೋ ಅನ್ಕೊಂಡೆ, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರು. ಆಲ್ ದ ಬೆಸ್ಟ್ ತಾಂಡವ್ ಅಂತ ಹೇಳಿ ತುಂಬಾ ಜೆಂಟಲ್ ಆಗಿ ಬಿಹೇವ್ ಮಾಡ್ತಾರೆ ನಮ್ಮ ಚೇತನ್ ಅವರು, ಅಂದ್ರೆ ರವಿ ಚೇತನ್ ಅವರು. ಅದ್ರ ಜೊತೆಗೆ ನನ್ನ ಫಸ್ಟ್ ರಿಯಾಲಿಟಿ ಶೋ ಇದಂತ ಹೇಳ್ತಾರೆ. ಅದೇ ರೀತಿ ಓಂ ಪ್ರಕಾಶ್ ಅವ್ರನ್ನ ನೋಡಿ ಹ್ಯಾಟ್ಸ್ ಆಫ್ ಹೇಳ್ತಾರೆ ರವಿ ಚೇತನ್ ಅವರು. ರವಿ ಚೇತನ್ ಅವರು ಈ ವಾರ ಅಂದ್ರೆ ಕ್ವಾಟ್ಲೆ ಕಿಚನ್ ಸೀಸನ್ 2 ನ ಫಸ್ಟ್ ಎಲಿಮಿನೇಟ್ ಆಗಿದ್ ಯಾರು ಅಂತಂದ್ರೆ ರವಿ ಚೇತನ್ ಅವರು. ರವಿ ಚೇತನ್ ಸರ್ ಅವರೇ, ನಿಮ್ಗೆ ಒಳ್ಳೇದಾಗ್ಲಿ. ವೆರಿ ವೆರಿ ಜೆಂಟಲ್ ಆಗಿ ನೀವು ಎಲಿಮಿನೇಟ್ ಆದ್ರೂ ಕೂಡ ನಿಮ್ ಮಾತುಗಳು ತುಂಬಾನೇ ಒಳ್ಳೇದ್ ಮಾತಾಡಿದ್ರೆ ನಂಗೆ ತುಂಬಾ ಖುಷಿ ಆಯ್ತು. ಕ್ವಾಟ್ಲೆ ಕಿಚನ್ ಸೀಸನ್ 2 ನ ಸಾಟರ್ಡೆ ಸಂಡೇ ಎರಡನ್ನೂ ಕವರ್ ಮಾಡಿದೀನಿ ಅನ್ಕೊಂಡಿದೀನಿ. ತುಂಬಾ ಲಾಂಗ್ ಆಗಿದೆ ವಿಡಿಯೋ, ಕೊನೆ ತನಕ ನೋಡಿ. ಒಟ್ಟಾರೆಯಾಗಿ ಈ ಕ್ವಾಟ್ಲೆ ಕಿಚನ್ ಸೀಸನ್ 2 ನ ಫಸ್ಟ್ ಎಲಿಮಿನೇಷನ್ ರವಿ ಚೇತನ್ ಅವರು. ಸಾಟರ್ಡೆ ಇದು ಕುಕ್ ಆಫ್ ದಿ ಡೇ ಬಂದ್ಬಿಟ್ಟು ಭವಿಷ್ಯ ಅವರು. ಸಂಡೇ ಕುಕ್ ಆಫ್ ದಿ ಡೇ ಬಂದ್ಬಿಟ್ಟು ಸೂರಜ್ ಅವರು. ಓವರ್ ಆಲ್ ಕ್ವಾಟ್ಲೆ ಕಿಚನ್ ಸೀಸನ್ 2 ಎಪಿಸೋಡ್ ಮಾಸ್ ಚಿಂದಿ ಚಿತ್ರಾನ್ನ ಸೂಪರ್ ಆಗಿತ್ತು. ಬಾಯ್.